ನಮಸ್ಕಾರ. ನಾನಿವತ್ತು ಜೀವನದಲ್ಲಿ ಯಶಸ್ಸು ಪಡೆಯಲು ಚಾಣಕ್ಯನ 7 ಪ್ರಮುಖ ಸೂತ್ರಗಳು ಈ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಆಗ ವಿಡಿಯೋಸ್ ನೋಡ್ಬೋದು. ಈಗ ಜೀವನದಲ್ಲಿ ಯಶಸ್ಸು ಪಡೆಯಲು ಚಾಣಕ್ಯನ 7 ಪ್ರಮುಖ ಸೂತ್ರಗಳು ಯಾವ್ಯಾವುದು ಅಂತ ನೋಡೋಣ. ಭಾರತದ ಮಹಾನ್ ತತ್ವಜ್ಞಾನಿ, ರಾಜತಂತ್ರಜ್ಞ ಮತ್ತು ಅರ್ಥಶಾಸ್ತ್ರಜ್ಞನಾದ ಚಾಣಕ್ಯ ತನ್ನ ನೀತಿಗಳ ಮೂಲಕ ಜೀವನದಲ್ಲಿ ಯಶಸ್ಸು ಸಾಧಿಸುವ ಮಾರ್ಗವನ್ನು ತಿಳಿಸಿದ್ದಾನೆ. ಇಂದಿನ ಕಾಲದಲ್ಲಿಯೂ ಅವನ ಬೋಧನೆಗಳು ಪ್ರಸ್ತುತವಾಗಿದ್ದು ವ್ಯಕ್ತಿಯ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡುತ್ತವೆ. 1. ಮೊದಲನೆಯದಾಗಿ ಚಾಣಕ್ಯನು ಶಿಕ್ಷಣ ಮತ್ತು ಜ್ಞಾನಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದಾನೆ. ಜ್ಞಾನವು ಮನುಷ್ಯನ ನಿಜವಾದ ಸಂಪತ್ತಾಗಿದ್ದು ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. 2. ಎರಡನೆಯದಾಗಿ ಸಮಯ. ಎರಡನೆಯದಾಗಿ ಸಮಯದ ಮೌಲ್ಯವನ್ನು ಅರಿತುಕೊಳ್ಳಬೇಕು ಎಂದು ಹೇಳಿದ್ದಾನೆ. ಒಮ್ಮೆ ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. 3. ಸ್ಪಷ್ಟ ಗುರಿ. ಮೂರನೇ ಸೂತ್ರವೆಂದರೆ ಸ್ಪಷ್ಟ ಗುರಿಯನ್ನು ಹೊಂದುವುದು. ಗುರಿ ಸ್ಪಷ್ಟವಾಗಿದ್ದರೆ ವ್ಯಕ್ತಿಯ ಪ್ರಯತ್ನಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತವೆ ಎಂಬುದು ಚಾಣಕ್ಯನ ವಾದ. 4. ಕಠಿಣ ಪರಿಶ್ರಮ. ನಾಲ್ಕನೆಯದಾಗಿ ಕಠಿಣ ಪರಿಶ್ರಮವೇ ಯಶಸ್ಸಿನ ಮೂಲ ಎಂದು ಚಾಣಕ್ಯನು ಹೇಳಿದ್ದಾನೆ. ಪರಿಶ್ರಮವಿಲ್ಲದೆ ಯಾವುದೇ ಸಾಧನೆ ಸಾಧ್ಯವಿಲ್ಲ ಎಂದು ಚಾಣಕ್ಯ ಹೇಳಿದ್ದಾನೆ. ಇದು ಸ್ವಯಂ ನಿಯಂತ್ರಣ. 5ನೇಯದಾಗಿ ಸ್ವಯಂ ನಿಯಂತ್ರಣವನ್ನು ಬೆಳೆಸಿಕೊಳ್ಳಬೇಕು. ಕೋಪ, ಅಹಂಕಾರ ಮತ್ತು ಅತಿಯಾದ ಆಸೆಗಳನ್ನು ನಿಯಂತ್ರಿಸುವವನು ಜೀವನದಲ್ಲಿ ಯಶಸ್ಸು ಕಾಣುತ್ತಾನೆ ಎಂದು ಚಾಣಕ್ಯನು ಹೇಳುತ್ತಾನೆ. 6. ಉತ್ತಮ ಸ್ನೇಹ. 6ನೇಯದಾಗಿ ಉತ್ತಮ ಸ್ನೇಹಿತರು ಮತ್ತು ಒಳ್ಳೆಯ ಸಂಗಡಿಗರನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಉತ್ತಮ ಸಂಗಾತಿಯು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಉತ್ತಮಗೊಳಿಸುತ್ತದೆ, ಅವನ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ ಎಂಬುದು ಚಾಣಕ್ಯನ ವಾದ. 7. ರಹಸ್ಯ ಕಾಪಾಡುವುದು. 7ನೇಯದಾಗಿ ತನ್ನ ಯೋಜನೆಗಳು ಮತ್ತು ರಹಸ್ಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬಾರದು. ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮವನ್ನು ಕೈಗೊಳ್ಳುವುದು ಯಶಸ್ಸಿನ ಪ್ರಮುಖ ಅಂಶವಾಗಿದೆ. ಹೀಗಾಗಿ ಚಾಣಕ್ಯನ ಈ 7 ಸೂತ್ರಗಳು ವ್ಯಕ್ತಿಯ ಜೀವನವನ್ನ ಸಕಾರಾತ್ಮಕವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಅವುಗಳನ್ನು ಅನುಸರಿಸಿದರೆ ಯಶಸ್ಸು, ಗೌರವ ಮತ್ತು ಸಂತೋಷವನ್ನ ಪಡೆಯಬಹುದು. ಒಟ್ಟಾರೆಯಾಗಿ ಚಾಣಕ್ಯನ ಜ್ಞಾನ, ಸಮಯದ ಸದ್ಬಳಕೆ, ಸ್ಪಷ್ಟ ಗುರಿ, ಪರಿಶ್ರಮ, ಸ್ವಯಂ ನಿಯಂತ್ರಣ, ಉತ್ತಮ ಸಂಗಾತಿ ಮತ್ತು ವಿವೇಕಯುತ ನಡೆ ಜೀವನದಲ್ಲಿ ಯಶಸ್ಸಿನ ಪ್ರಮುಖ ಮೆಟ್ಟಿಲುಗಳಾಗಿವೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಭೇಟಿಯಾಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.